ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಯೋಜನೆ ಎಂದರೇನು, ಯೋಜನೆಯ ವ್ಯಾಖ್ಯಾನ, ಯೋಜಿಸುವಿಕೆಯ ಮಹತ್ವ, ಯೋಜಿಸುವಿಕೆಯ ಅನೇಕ ಲಕ್ಷಣಗಳು ಹಾಗೂ ಯೋಜಿಸುವಿಕೆಯ ಮಿತಿಯನ್ನು ಕಲಿತಿದ್ದೀರಿ. ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳುವುದಾದರೆ ಯೋಜಿಸುವಿಕೆ ಎಂದರೆ, ಯೋಜನೆ ಎಂದರೆ ನಾವು ಏನು ಮಾಡಬೇಕು, ಯಾವಾಗ, ಹೇಗೆ ಮಾಡಬೇಕು ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ವ್ಯವಹಾರ ಸಂಸ್ಥೆಯಲ್ಲಿ ಯೋಜನೆ ಎನ್ನುವ ಪ್ರಶ್ನೆ ಬಂದಾಗ ಒಂದು ವ್ಯವಹಾರ ಸಂಘಟನೆಗೆ ಅಥವಾ ಸಂಸ್ಥೆಗೆ ನಿರ್ದಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಆ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಾಕಿಕೊಂಡು ಆ ಕಾರ್ಯಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರುವುದರ ಮೂಲಕ ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯುವ ಒಂದು ಕೆಲಸವಾಗಿದೆ. ವ್ಯವಹಾರ ಸಂಘಟನೆಯಲ್ಲಿ ಯೋಜನೆ ಎನ್ನುವುದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ಲಾನಿಂಗ್ ಈಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಈ ರೀತಿ ನಿರ್ವಹಣೆಯ ಅನೇಕ ಕಾರ್ಯಗಳಿವೆ. ಈ ಎಲ್ಲ ಕಾರ್ಯಗಳಲ್ಲಿ ಮೊದಲನೆಯ ಕಾರ್ಯ ಪ್ಲಾನಿಂಗ್. ಆದುದರಿಂದ ಪ್ಲಾನಿಂಗನ್ನು ಮೂಲಭೂತ ಕಾರ್ಯ, ನಿರ್ವಹಣೆಯ ಮೂಲಾಧಾರ ಕಾರ್ಯ, ಮೂಲಭೂತ ಕಾರ್ಯ ಎಂದು ಕರೆಯುತ್ತಾರೆ. ಯೋಜನೆ ಎನ್ನುವ ಕಾರ್ಯ ಸಮರ್ಪಕವಾಗಿ ನಡೆಯದಿದ್ದರೆ ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಈ ಯಾವುದೇ ಕಾರ್ಯಗಳನ್ನು ಸರಿಯಾಗಿ ಪರಿಣಾಮಕಾರಿಯಾಗಿ ಪೂರ್ತಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವನ್ನು ವ್ಯವಸ್ಥಾಪಕ ಮಂಡಳಿ, ನೌಕರ ವರ್ಗ, ಸಂಸ್ಥೆಯಲ್ಲಿರುವವರೆಲ್ಲರೂ ಆ ಮುಖ್ಯ ಉದ್ದೇಶವನ್ನು ಮುಟ್ಟಬೇಕಾದರೆ ಯೋಜಿಸುವಿಕೆ ಎನ್ನುವ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಿದಾಗ ಮುಖ್ಯ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಈ ಯೋಜಿಸುವಿಕೆಯ ಲಕ್ಷಣಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಯೋಜಿಸುವಿಕೆಯು ಉದ್ದೇಶ ಪ್ರಧಾನವಾದ ಕಾರ್ಯ ಮಾತ್ರವಲ್ಲ, ಯೋಜಿಸುವಿಕೆಯು ಪ್ರಾಥಮಿಕ ಕಾರ್ಯವಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ, ಕಾರ್ಯಗಳಲ್ಲಿ ಇರುವ ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿಯಂತ್ರಿಸುವಿಕೆ ಇವೆಲ್ಲವುಗಳಿಗಿಂತ ಮೊದಲು ಬರುವ ಕಾರ್ಯ ಯೋಜಿಸುವಿಕೆ. ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ಯೋಜಿಸುವಿಕೆಯು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಪಟ್ಟಿದೆ. ಯೋಜಿಸುವಿಕೆಯು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಮಾತ್ರವಲ್ಲ, ಯೋಜಿಸುವಿಕೆಯು ಮಾನಸಿಕ ಪ್ರಕ್ರಿಯೆಯಾಗಿದೆ. ಈ ಅಂಶಗಳನ್ನು ಅಥವಾ ಲಕ್ಷಣಗಳನ್ನು ಗಮನಕ್ಕೆ ತೆಗೆದುಕೊಂಡಾಗ ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ನಾವು ಹೊರಗೆ ತೆಗೆಯಬಹುದು. ಯೋಜಿಸುವಿಕೆಯ ಪ್ರಾಮುಖ್ಯತೆ ಎಂದರೆ ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಗೆ ಕೇಂದ್ರೀಕೃತವಾಗಿದೆ. ಯೋಜಿಸುವಿಕೆಯು ಅತಿವ್ಯಾಪಿಸಿದ ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಪ್ಲಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ಯೋಜಿಸುವಿಕೆಯು ಮೆಂಟಲ್ ಎಕ್ಸಸೈಸ್. ಯೋಜಿಸುವಿಕೆಯು ಶಿಷ್ಟಗಳನ್ನು ಸ್ಥಾಪಿಸುವ ಮೂಲಕ ಆ ಶಿಷ್ಟಗಳನ್ನು ಮತ್ತು ನಾವು ಮಾಡಿದ ಕೆಲಸ ಕಾರ್ಯಗಳನ್ನು ಹೋಲಿಕೆ ಮಾಡಿದಾಗ ಮಧ್ಯದಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ನಾವು ಹೊರಗೆ ತೆಗೆಯಬಹುದು. ಈ ವ್ಯತ್ಯಾಸಗಳನ್ನು ಗುರುತಿಸಿದಾಗ ಮುಂದೆ ತಪ್ಪುಗಳ ಆಗದ ಹಾಗೆ ನೋಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ನಾವು ಏರ್ಪಡಿಸಬಹುದು. ಯೋಜಿಸುವಿಕೆಯು ಭವಿಷ್ಯದಲ್ಲಿ ಬರುವಂತಹ ಅನಿಶ್ಚಿತ ಅಪಾಯಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ.
ಅಕಸ್ಮಾತ್ತಾಗಿ ಕೆಲವೊಂದು ಘಟನೆಗಳು ನಡೆಯಬಹುದು, ಪ್ರಕೃತಿ ವೈಪರೀತ್ಯಗಳು ಆಗಬಹುದು, ಬೇಡಿಕೆಯಲ್ಲಿ ಇಳಿಕೆಯಾಗಬಹುದು, ಪೂರೈಕೆಯಲ್ಲಿ ಕಡಿಮೆಯಾಗಬಹುದು, ಅಥವಾ ಗ್ರಾಹಕರ ಇಚ್ಛೆಯಲ್ಲಿ, ಅವರ ಡಿಮಾಂಡ್, ಅವರ ವಾಂಟ್ ಇವುಗಳಲ್ಲಿ ವ್ಯತ್ಯಾಸ ಆಗಬಹುದು. ಇವೆಲ್ಲ ಸಮಸ್ಯೆಗಳಿಗೆ ಯೋಜಿಸುವಿಕೆಯು ಉತ್ತರವನ್ನು ನೀಡುತ್ತದೆ. ಅಂದರೆ ಸರಿಯಾದ ಯೋಜನೆಯನ್ನು ಹಾಕಿಕೊಂಡಾಗ ಮುಂದೆ ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಯೋಜಿಸುವಿಕೆ ಕೇವಲ ಪ್ರಾಮುಖ್ಯತೆ ಮಾತ್ರ ಅಲ್ಲ, ಕೆಲವೊಂದು ಡಿಮೆರಿಟ್ಸ್, ಮಿತಿಗಳು ಇವೆ. ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಮುಂದೆ ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಪಟ್ಟದ್ದು ಆಗಿರುವ ಕಾರಣ ಭವಿಷ್ಯದಲ್ಲಿ ಬರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಲು ಕೆಲವೊಮ್ಮೆ ವ್ಯವಸ್ಥಾಪಕನಿಗೆ ಕಷ್ಟವಾಗಬಹುದು. ಅನಿರೀಕ್ಷಿತ ಸಮಸ್ಯೆಗಳು, ಪ್ರಕೃತಿ ವೈಕೋಪ್ಯಗಳು, ಆರ್ಥಿಕ ನೀತಿಯಲ್ಲಿ ಬದಲಾವಣೆ, ಸರಕಾರದ ಕಾನೂನಿನಲ್ಲಿ ಆಗುವಂತಹ ಬದಲಾವಣೆ ಇವೆಲ್ಲವುಗಳನ್ನು ಗಮನಿಸಿದಾಗ ಯೋಜಿಸುವಿಕೆಯಲ್ಲಿ ಕೆಲವೊಂದು ಮಿತಿಗಳು, ಡಿಮೆರಿಟ್ಸ್ ಕೂಡ ಇದೆ. ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದವನ್ನು ನೀಡಿದೆ. ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದೇ ಇರಬಹುದು. ಕೆಲವೊಮ್ಮೆ ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆ ಮಾಡುತ್ತದೆ. ಉನ್ನತ ಹಂತದ ನಿರ್ವಾಹಕರು ಯೋಜನೆಯನ್ನು ಜಾರಿಗೊಳಿಸುತ್ತಾರೆ. ಕೆಳ ಹಂತದ, ಮಧ್ಯಮ ಹಂತದ ನಿರ್ವಾಹಕರು ಯೋಜನೆಯನ್ನು ಕಾರ್ಯಗತಗೊಳಿಸಬೇಕು. ಈ ಮಧ್ಯಮ ಹಂತದ ನಿರ್ವಾಹಕರಿಗೆ ಯೋಜನೆಯನ್ನು ಹಾಕುವಂಥ ಅಧಿಕಾರ ಇರುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಮೇಲಿನ ಅಧಿಕಾರಿಗಳು ಹೇಳಿದ ಕೆಲಸ ಕಾರ್ಯಗಳನ್ನು ಅವರು ಮಾಡಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಮಧ್ಯಮ ಹಂತದ ನಿರ್ವಾಹಕರಿಗೆ ಅಥವಾ ವ್ಯವಸ್ಥಾಪಕರ ಸೃಜನಶೀಲತೆಯು ಕಡಿಮೆಯಾಗುತ್ತದೆ. ಯೋಜಿಸುವಿಕೆಯು ಯಶಸ್ಸನ್ನು ಖಾತರಿಗೊಳಿಸುವುದಿಲ್ಲ. ನಾವು ಹಾಕಿದ ಯೋಜನೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ವ್ಯವಸ್ಥಾಪಕರು ಹಿಂದೆ ಹಾಕಿರುವಂಥ ಯೋಜನೆಗಳು, ಯಶಸ್ಸನ್ನು ಗಳಿಸಿರುವಂಥ ಯೋಜನೆಗಳನ್ನೇ ಜಾರಿಗೆ ತರುತ್ತಾರೆ. ಹಿಂದೆ ಯಶಸ್ಸನ್ನು ಗಳಿಸಿದಂಥ ಯೋಜನೆಗಳು ಮುಂದೆಯೂ ಯಶಸ್ಸನ್ನು ಗಳಿಸಬಹುದು ಎಂದು ಸ್ಪಷ್ಟವಾಗಿ ನಿಖರವಾಗಿ ಹೇಳಲಾಗುವುದಿಲ್ಲ. ಅದು ಯಶಸ್ಸನ್ನು ಗಳಿಸುತ್ತದೆ ಎನ್ನುವುದು ತಪ್ಪು ಕಲ್ಪನೆ. ಈ ಎಲ್ಲ ಲಿಮಿಟೇಷನ್ಸ್, ಡಿಮೆರಿಟ್ಸ್ ಅಥವಾ ಮಿತಿಗಳನ್ನು ಯೋಜಿಸುವಿಕೆಯು ಹೊಂದಿದೆ. ಮುಂದೆ ನಾವು ಯೋಜಿಸುವಿಕೆಯ ಪ್ರಕ್ರಿಯೆ, ಪ್ಲಾನಿಂಗ್ ಪ್ರೊಸೆಸ್, ಈ ವಿಷಯವನ್ನು ಕಲಿಯೋಣ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ ಯೋಜನೆ ಎಂದರೇನು, ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ, ಯಾರ ಮೂಲಕ ಕೆಲಸ ಮಾಡಬೇಕು ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದೇ ಯೋಜನೆ. ಪ್ರತಿಯೊಂದು ವ್ಯವಹಾರ ಸಂಸ್ಥೆ ತನ್ನದೇ ಆದ ಉದ್ದೇಶವನ್ನು ಇಟ್ಟುಕೊಂಡಿರುತ್ತದೆ. ಆ ಉದ್ದೇಶವನ್ನು ಪೂರ್ತಿಗೊಳಿಸಲು ತನ್ನಲ್ಲಿರುವ ವ್ಯವಸ್ಥಾಪಕ ಮಂಡಳಿ, ನೌಕರ ವರ್ಗದವರ ಮೂಲಕ ಎಲ್ಲರ ಪ್ರಯತ್ನವನ್ನು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯುತ್ತದೆ. ಯೋಜಿಸುವಿಕೆಯ ಪ್ರಕ್ರಿಯೆಯನ್ನು ನಾವು 7 ತಲೆಬರಹದಡಿ ಕಲಿಯಬಹುದು. ಮೊದಲನೆಯದು, ಯೋಜಿಸುವಿಕೆಯು ಉದ್ದೇಶಗಳನ್ನು ಸ್ಥಾಪಿಸುತ್ತದೆ. ಯೋಜಿಸುವಿಕೆಯು ಉದ್ದೇಶಗಳನ್ನು ಸ್ಥಾಪಿಸುತ್ತದೆ. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಇದು ಯೋಜಿಸುವಿಕೆಯ ಪ್ರಕ್ರಿಯೆಯ ಮೊದಲ ಹಂತ. ಎರಡನೆಯದು, ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು, ಡೆವಲಪಿಂಗ್ ಪ್ರಿಮೈಸಸ್, ಎರಡನೆಯ ಹಂತ. 3, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು, ಐಡೆಂಟಿಫೈಯಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್. 4, ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸುವುದು, ಇವ್ಯಾಲ್ಯುವೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆಕ್ಷನ್. 5, ಪರ್ಯಾಯ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡುವುದು, ಸೆಲೆಕ್ಟಿಂಗ್ ಆ್ಯನ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. 6,
ಯೋಜನೆಯನ್ನು ಜಾರಿಗೊಳಿಸುವುದು. ಇಂಪ್ಲಿಮೆಂಟಿಂಗ್ ದ ಪ್ಲ್ಯಾನ್. 7 ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ, ಫಾಲೋ ಅಪ್ ಆ್ಯಕ್ಷನ್. ಈ ರೀತಿ ಯೋಜಿಸುವಿಕೆಯ ಪ್ರಕ್ರಿಯೆ 7 ಮುಖ್ಯವಾದ ಹಂತವನ್ನು ಹೊಂದಿದೆ. ಈ ಹಂತಗಳನ್ನು ನಾವು ಕಲಿಯೋಣ. ಮೊದಲನೆಯದು ಉದ್ದೇಶಗಳನ್ನು ಸ್ಥಾಪಿಸುತ್ತದೆ. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಒಂದು ಮುಖ್ಯ ಉದ್ದೇಶವನ್ನು ಹಾಕಿಕೊಂಡು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಯೋಜನೆಯ ಪ್ರಕ್ರಿಯೆಯಲ್ಲಿ ಉದ್ದೇಶಕ್ಕೆ ಬಹಳ ಪ್ರಾಮುಖ್ಯವಾದ ಮಹತ್ವ ಇದೆ. ಉದ್ದೇಶವನ್ನು ಹಾಕಿಕೊಂಡಾಗ ಮಾತ್ರ ನಾವು ಉದ್ದೇಶಕ್ಕೆ ತಕ್ಕ ಹಾಗೆ ಕಾರ್ಯಮಾರ್ಗಗಳನ್ನು ಗುರುತಿಸಿ ಎಲ್ಲರ ಪ್ರಯತ್ನವನ್ನು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಒಂದು ವ್ಯವಹಾರ ಸಂಸ್ಥೆಗೆ ಮುಖ್ಯವಾದ ಉದ್ದೇಶವನ್ನು ಗುರುತಿಸಿಕೊಳ್ಳಬೇಕು. ಇದು ಯೋಜಿಸುವಿಕೆಯ ಪ್ರಕ್ರಿಯೆಯ ಪ್ರಮುಖ ಹಂತ. ಈ ಪ್ರಮುಖವಾದ ಉದ್ದೇಶ ಆ ವ್ಯವಹಾರ ಸಂಸ್ಥೆಯಲ್ಲಿರುವ ಪ್ರತಿಯೊಂದು ವಿಭಾಗಗಳ ಉದ್ದೇಶವಾಗಿರಬೇಕು. ಉದಾಹರಣೆಗೆ ಒಂದು ಮಾರಾಟ ಸಂಸ್ಥೆ ಈ ವರ್ಷದಲ್ಲಿ 20% ಹೆಚ್ಚು ಮಾರಾಟವನ್ನು ದ್ವಿಗುಣಗೊಳಿಸಬೇಕು ಎನ್ನುವಂಥ ಉದ್ದೇಶವನ್ನು ಹಾಕಿಕೊಂಡಿರುವುದಾದರೆ ಈ ಉದ್ದೇಶ ಎಲ್ಲ ವಿಭಾಗಗಳ ಉದ್ದೇಶವಾಗಿರಬೇಕು. ಸರಿಯಾದಂತಹ ಉದ್ದೇಶವನ್ನು ಹಾಕಿಕೊಂಡಾಗ ಎಲ್ಲ ವಿಭಾಗಗಳ ಪ್ರಯತ್ನವನ್ನು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ವ್ಯವಹಾರ ಸಂಸ್ಥೆಯಲ್ಲಿ ಅನೇಕ ವಿಭಾಗಗಳಿವೆ. ಮಾನವ ಸಂಪನ್ಮೂಲ, ಹಣಕಾಸು, ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗ್, ಈ ರೀತಿ ಅನೇಕ ವಿಭಾಗಗಳಿವೆ. ಕಚ್ಚಾ ವಸ್ತುಗಳನ್ನು ಕಚ್ಚಾ ವಸ್ತುಗಳನ್ನು ಖರೀದಿಸುವುದು, ಆ ಕಚ್ಚಾ ವಸ್ತುಗಳ ಉತ್ಪಾದನಾ ಸಂಸ್ಥೆಯಾದರೆ ಕಚ್ಚಾ ವಸ್ತುಗಳನ್ನು ಖರೀದಿಸಬೇಕು, ಅವುಗಳನ್ನು ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದ ಅಂತಿಮ ವಸ್ತುಗಳನ್ನು ಮಾರಾಟ ಮಾಡಬೇಕು. ಈ ರೀತಿ ಅನೇಕ ವಿಭಾಗಗಳಿದೆ. ಈ ವಿಭಾಗಗಳ ಮಧ್ಯೆ ಸಮನ್ವಯತೆ ಇರಬೇಕಾದರೆ ಎಲ್ಲ ವಿಭಾಗಗಳಿಗೆ ಒಂದೇ ರೀತಿಯ ಪ್ರಮುಖವಾದ ಉದ್ದೇಶಗಳು ಇರಬೇಕು. ಈ ಪ್ರಮುಖ ಉದ್ದೇಶವನ್ನು ಗಮನದಲ್ಲಿರಿಸಿಕೊಂಡು ಪ್ರತಿ ವಿಭಾಗಗಳು ಆ ಪ್ರಮುಖ ಉದ್ದೇಶಕ್ಕೆ ಪೂರಕವಾಗಿ ತಮ್ಮದೇ ಆದಂಥ ವಿಭಾಗೀಯ ಉದ್ದೇಶಗಳನ್ನು ಅಳವಡಿಸಿಕೊಳ್ಳಬೇಕು. ಆದುದರಿಂದ ಯೋಜನೆಯ ಪ್ರಕ್ರಿಯೆಯಲ್ಲಿ ಈ ಉದ್ದೇಶಗಳನ್ನು ಸ್ಥಾಪಿಸುವುದು, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಇದು ಪ್ರಮುಖವಾದಂತಹ ಮೊದಲ ಹಂತ ಎಂದು ಹೇಳಬಹುದು. 2 ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು. ಡೆವಲಪಿಂಗ್ ಪ್ರಿಮೈಸಸ್. ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು. ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಮುಖ್ಯ ಉದ್ದೇಶಗಳನ್ನು ಹೊಂದಿರುತ್ತದೆ. ಈ ಉದ್ದೇಶಗಳು ಭವಿಷ್ಯಕ್ಕೆ ಸಂಬಂಧಪಟ್ಟವು. ಭವಿಷ್ಯ ಎನ್ನುವುದು ಅನಿಶ್ಚಿತ, ಅಂದರೆ ನಿಶ್ಚಯವಾಗಿ ನಾವು ಭವಿಷ್ಯವನ್ನು ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಇಲ್ಲಿ ಯೋಜನಾ ನಿರ್ವಾಹಕರು ಕೆಲವೊಂದು ಊಹೆಗಳನ್ನು ಅಭಿವೃದ್ಧಿಪಡಿಸಬೇಕು. ಈ ಊಹೆಗಳನ್ನು ನಾವು ಪರಿಮಿತಿ ಎಂದು ಕರೆಯುತ್ತೇವೆ. ಈ ಊಹೆಗಳು ಯೋಜನೆಯ ಪ್ರಕ್ರಿಯೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಊಹೆಗಳು ಯೋಜನೆಯ ಮೂಲಾಂಶವಾಗಿದ್ದು ನಿರ್ದಿಷ್ಟ ಉದ್ದೇಶದೆಡೆಗೆ ಎಲ್ಲರ ಪ್ರಯತ್ನವನ್ನು ಕೊಂಡೊಯ್ಯುವಲ್ಲಿ ಇದು ಪಾತ್ರವನ್ನು ವಹಿಸುತ್ತದೆ. ಊಹೆಗಳ ಮೂಲಾಂಶವು ಮುನ್ನಂದಾಜು, ಮೊದಲೇ ಅಂದಾಜು ಮಾಡುವುದು, ಅಸ್ತಿತ್ವದಲ್ಲಿರುವ ನೀತಿಗಳು ಅಥವಾ ಅಸ್ತಿತ್ವದಲ್ಲಿರುವ ಯೋಜನೆಗಳು, ನೀತಿಗಳು, ಇವುಗಳಿಗೆ ಸಂಬಂಧಪಟ್ಟಂತಹ ವಿಷಯವಾಗಿದೆ. ಯೋಜನಾ ಪರಿಮಿತಿ ಅಥವಾ ಊಹೆಗಳು ಎಲ್ಲ
ಯೋಜನಾ ನಿರ್ವಾಹಕರಿಗೆ, ವ್ಯವಸ್ಥಾಪಕರಿಗೆ ತಿಳಿದಿರಬೇಕು. ಅವರು ಆ ಊಹೆಗಳನ್ನು, ಪರಿಮಿತಿಗಳನ್ನು ಒಮ್ಮತದಿಂದ ಒಪ್ಪಿಕೊಳ್ಳಬೇಕು. ಈ ಪರಿಮಿತಿ ಮತ್ತು ಊಹೆಗಳ ಬಗ್ಗೆ ಎಲ್ಲ ಯೋಜನಾ ನಿರ್ವಾಹಕರಿಗೆ ಮಾಹಿತಿ ಇರಬೇಕು. ಎರಡನೇ ಹಂತದಲ್ಲಿ ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು. ಮೂರನೇ ಹಂತದಲ್ಲಿ ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು. ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿ ಉದ್ದೇಶಗಳನ್ನು ನಿಖರವಾಗಿ ಸ್ಥಾಪಿಸಿದ ನಂತರ ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಂದು ವ್ಯವಹಾರ ಸಂಸ್ಥೆ, ಮಾರಾಟವನ್ನು ಮಾಡುವಂತಹ ವ್ಯವಹಾರ ಸಂಸ್ಥೆ 20% ಮಾರಾಟವನ್ನು ಹೆಚ್ಚುಗೊಳಿಸಬೇಕು ಎನ್ನುವ ಉದ್ದೇಶವನ್ನು ಹಾಕಿಕೊಂಡಾಗ ಅದಕ್ಕೆ ಪೂರಕವಾಗಿ ಕೆಲವೊಂದು ಊಹೆಗಳನ್ನು, ಪರಿಮಿತಿಯನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ. 20% ಮಾರಾಟವನ್ನು ಹೇಗೆ ಹೆಚ್ಚುಪಡಿಸುವುದು, ಯಾವ ದಾರಿಯಲ್ಲಿ ಅದನ್ನು, ಯಾವ ರೀತಿ ಅದನ್ನು ಸಂಘಟಿಸುವುದು ಎನ್ನುವುದರ ಬಗ್ಗೆ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು. ಮೂರನೆಯದು ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು. ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡುವಾಗ ನೀವು ವಿದ್ಯಾರ್ಥಿಗಳು ಗಮನಿಸಿರಬಹುದು, ನಮ್ಮ ಮುಂದೆ ಅನೇಕ ಪರ್ಯಾಯ ಕಾರ್ಯಮಾರ್ಗಗಳಿವೆ. ಈ ಪರ್ಯಾಯ ಕಾರ್ಯಮಾರ್ಗಗಳನ್ನು ನಾವು ಗುರುತಿಸಬೇಕು. ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು ಯೋಜಿಸುವಿಕೆಯ ಮೂರನೆಯ ಪ್ರಮುಖ ಹಂತ, ಪ್ರಕ್ರಿಯೆಯ ಮೂರನೆಯ ಪ್ರಮುಖ ಹಂತ. ಪರ್ಯಾಯ ಕಾರ್ಯಮಾರ್ಗಗಳಿಗೆ ತನ್ನದೇ ಆದಂತಹ ಲಕ್ಷಣಗಳು, ತನ್ನದೇ ಆದಂತಹ ಪ್ರಾಮುಖ್ಯತೆ, ತನ್ನದೇ ಆದಂತಹ ಮಿತಿಗಳಿದೆ. ಈ ಪರ್ಯಾಯ ಕಾರ್ಯಮಾರ್ಗಗಳು ಧನಾತ್ಮಕವಾಗಿ ಇರಬಹುದು ಅಥವಾ ಋಣಾತ್ಮಕವಾಗಿ ಇರಬಹುದು. ಪರಿಗಣಿಸಿದಂಥ ಪರ್ಯಾಯ ಕಾರ್ಯಮಾರ್ಗಗಳು ಇದುವರೆಗೆ ವಾಡಿಕೆಯಲ್ಲಿದ್ದಿರಬಹುದು ಅಥವಾ ನಾವು ಹೊಸತಾಗಿ ಶೋಧಿಸಿದಂತಹ ಕಾರ್ಯಮಾರ್ಗಗಳಾಗಿರಬಹುದು. ಅಂದರೆ ಹೊಸತಾದಂತಹ ಕಾರ್ಯಮಾರ್ಗಗಳು. ಒಂದು ವೇಳೆ ಶೋಧಿಸಿದಂಥ ಹೊಸತಾದ ಕಾರ್ಯಮಾರ್ಗಗಳಿದ್ದರೆ ಅವುಗಳನ್ನು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ಇವರ ಮೂಲಕ ಅವರೊಂದಿಗೆ ಚರ್ಚಿಸಿ ಆ ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸಿದರೆ ಯಶಸ್ಸನ್ನು ಸಾಧಿಸಬಹುದು. ಯೋಜಿಸುವಿಕೆ ಪ್ರಕ್ರಿಯೆಯ ನಾಲ್ಕನೇ ಹಂತ ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸುವುದು. ಇವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್. ಈಗ ನಮ್ಮ ಮುಂದೆ ಅನೇಕ ಪರ್ಯಾಯ ಕಾರ್ಯಮಾರ್ಗಗಳಿವೆ. ಈ ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸಬೇಕು, ಅವುಗಳಿಗೆ ಅಂಕಗಳನ್ನು ನೀಡಬೇಕು, ಮಾರ್ಕ್ಸ್ ಕೊಡಬೇಕು. ಈ ಪರ್ಯಾಯ ಕಾರ್ಯಮಾರ್ಗಗಳು ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಕಾರ್ಯಮಾರ್ಗಕ್ಕೆ ತನ್ನದೇ ಆದಂತಹ ಲಕ್ಷಣ, ಪ್ರಾಮುಖ್ಯತೆ, ಮಿತಿಗಳಿವೆ. ಇವುಗಳನ್ನು ವಿಶ್ಲೇಷಿಸಬೇಕು, ಅಧ್ಯಯನ ಮಾಡಬೇಕು. ಈ ಪರ್ಯಾಯ ಕಾರ್ಯಮಾರ್ಗಗಳನ್ನು ಸರಿಯಾಗಿ ಅಭ್ಯಸಿಸಿದಾಗ ಯಾವ ಕಾರ್ಯಮಾರ್ಗ ಸಂಸ್ಥೆಗೆ ಸೂಕ್ತವಾಗುತ್ತದೆ ಎನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಹಣಕಾಸಿನ ಯೋಜನೆಯನ್ನು ತೆಗೆದುಕೊಳ್ಳಿ. ನಷ್ಟ ಭಯ ಮತ್ತು ಪ್ರಾಫಿಟ್, ರಿಸ್ಕ್ ಆ್ಯಂಡ್ ಪ್ರಾಫಿಟ್, ಇವುಗಳನ್ನು ನಾವು ಹೋಲಿಕೆ ಮಾಡಬೇಕು. ಹಣಕಾಸಿನ ಯೋಜನೆಯಲ್ಲಿ ರಿಸ್ಕ್ ಆ್ಯಂಡ್ ಪ್ರಾಫಿಟನ್ನು ಹೋಲಿಕೆ ಮಾಡಿದಾಗ ನಿರ್ಧಾರವನ್ನು ತೆಗೆದುಕೊಳ್ಳಲು ಸುಲಭವಾಗುತ್ತದೆ. ಹೆಚ್ಚಿನ ನಷ್ಟ ಭಯ, ಮೋರ್ ರಿಸ್ಕ್ ಅಂತ ಹೇಳಿದರೆ ಮೋರ್ ಪ್ರಾಫಿಟ್. ಹೆಚ್ಚಿನ ನಷ್ಟ ಭಯವನ್ನು ನಾವು ಎದುರಿಸಬೇಕಾದಲ್ಲಿ ಅಥವಾ ಹೆಚ್ಚಿನ ನಷ್ಟ ಭಯಕ್ಕೆ ನಾವು ಹೊಂದಿಕೊಳ್ಳಬೇಕಾದರೆ, ನಾವು ಅದನ್ನು ಪರಿಗಣನೆಗೆ ತೆಗೆದುಕೊಂಡರೆ ಹೆಚ್ಚಿನ ಪ್ರಾಫಿಟ್ ಅಥವಾ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಅಂತಹ ವಿಷಯಗಳನ್ನು ಮೌಲ್ಯೀಕರಿಸಲು, ಅಂದರೆ ಅಂಕಗಳನ್ನು ನಾವು ನೀಡಬೇಕಾದರೆ ನಾವು ಹಾಕಿದಂತಹ ಬಂಡವಾಳಕ್ಕೆ ಯಾವ ರೀತಿಯಿಂದ ರಿಟರ್ನ್ ಪ್ರಾಫಿಟ್ ಬರುತ್ತದೆ, ಮಾತ್ರವಲ್ಲ ವ್ಯವಸ್ಥಾಪಕನ ಚಾತುರ್ಯ ಅಥವಾ ಬುದ್ಧಿವಂತಿಕೆ, ದೂರದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ಒಂದು ಸಂಸ್ಥೆ ಲಾಭವನ್ನು ಗಳಿಸಲು ಸಾಧ್ಯ ಇದೆಯೋ ಅಥವಾ ನಷ್ಟವನ್ನು ಎದುರಿಸಬೇಕಾಗುತ್ತದೆಯೋ ಎನ್ನುವುದರ ಬಗ್ಗೆ ಅಂಕಗಳನ್ನು ನೀಡಬೇಕು ಅಥವಾ ಮೌಲ್ಯೀಕರಿಸಬೇಕು. • 5ನೆಯ ಯೋಜಿಸುವಿಕೆಯ ಪ್ರಕ್ರಿಯೆಯ ಹಂತ
ಪರ್ಯಾಯ ಕಾರ್ಯಮಾರ್ಗವನ್ನು ಆಯ್ಕೆ ಮಾಡುವುದು, ಸೆಲೆಕ್ಟಿಂಗ್ ಅನ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್. ಉತ್ತಮವಾದ ಯೋಜನೆಯನ್ನು ಅಳವಡಿಸಿಕೊಂಡು ಜಾರಿಗೊಳಿಸಬೇಕು. ಇದು ಪ್ರಮುಖ ಹಂತ. ವಿವೇಕಯುತವಾಗಿ ಬುದ್ಧಿವಂತಿಕೆಯಿಂದ ಯೋಜನೆಯನ್ನು ಜಾರಿಗೊಳಿಸಿದಾಗ ನಾವು ಏನು ಉದ್ದೇಶವನ್ನು ಹಾಕಿಕೊಂಡಿದ್ದೇವೆ ಆ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಆದರ್ಶ ಯೋಜನೆ ಎನ್ನುವುದನ್ನು ನಾವು ಜಾರಿಗೊಳಿಸಬೇಕಾದರೆ, ಆದರ್ಶ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ಒಬ್ಬ ವ್ಯವಸ್ಥಾಪಕ ಅನೇಕ ಬಾರಿ ಆಲೋಚನೆಗಳನ್ನು ಮಾಡಬೇಕಾಗುತ್ತದೆ. ನಾವು ಹಾಕಿರುವಂತಹ ಅಥವಾ ಆದರ್ಶ ಯೋಜನೆ ಲಾಭದಾಯಕವಾಗಿರಬೇಕು, ಸಕಾರಾತ್ಮಕವಾಗಿ ಸ್ಪಂದಿಸಬೇಕು, ನಕಾರಾತ್ಮಕ ಎನ್ನುವುದು ಕಡಿಮೆಯಾಗಬೇಕು. ಅಂದರೆ ಪರ್ಯಾಯ ಕಾರ್ಯಮಾರ್ಗಗಳಲ್ಲಿ ಧನಾತ್ಮಕವಾದ ಅಂಶ ಇರಬಹುದು, ಋಣಾತ್ಮಕವಾದ ಅಂಶ ಇರಬಹುದು, ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಇರಬಹುದು. ಈ ಪ್ಲಸ್ ಪಾಯಿಂಟ್ಸ್ ಒಂದು ಸಂಸ್ಥೆಗೆ ಹೆಚ್ಚಿನ ಲಾಭವನ್ನು ಗಳಿಸಿಕೊಡುತ್ತದೆ. ಅಂತಹ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯೋಜನೆಯನ್ನು ನಾವು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಲಾಭಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಮಾತ್ರವಲ್ಲದೆ ಅಂಕಿಅಂಶಗಳ ಪರಿಗಣನೆಯನ್ನು ತೆಗೆದುಕೊಂಡಾಗ ಕೆಲವೊಂದು ಯೋಜನೆಗಳನ್ನು ಅಂಕಿಅಂಶಗಳಿಂದ ನಿಖರವಾಗಿ ಸ್ಪಷ್ಟವಾಗಿ ನಮಗೆ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ವ್ಯವಸ್ಥಾಪಕನು ಅಥವಾ ಯೋಜನೆಯ ನಿರ್ವಾಹಕನು ತನ್ನ ಬುದ್ಧಿವಂತಿಕೆ, ದೂರದೃಷ್ಟಿ, ವಿವೇಚನೆಯನ್ನು ಬಳಸಿಕೊಂಡು ಆತ ಸರಿಯಾದ ಕಾರ್ಯಮಾರ್ಗವನ್ನು ಆಯ್ಕೆ ಮಾಡಬೇಕು. ಈ ಹಂತದಲ್ಲಿ ನಾವು ಸರಿಯಾದಂತಹ ಕಾರ್ಯಮಾರ್ಗವನ್ನು ಆಯ್ಕೆ ಮಾಡಿದೆವು. 6ನೆಯ ಹಂತ ಯೋಜನೆಯನ್ನು ಜಾರಿಗೊಳಿಸುವುದು, ಅಂದರೆ ಇಂಪ್ಲಿಮೆಂಟಿಂಗ್ ದ ಪ್ಲ್ಯಾನ್. ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆಯ ಹಂತ. ಆಯ್ಕೆ ಮಾಡಿದಂತಹ ಕಾರ್ಯಮಾರ್ಗವನ್ನು ಗಮನದಲ್ಲಿರಿಸಿಕೊಂಡು ನಾವು ಯೋಜನೆಯನ್ನು ಜಾರಿಗೊಳಿಸಬೇಕು. ಯೋಜನೆಯನ್ನು ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಉತ್ಪಾದನೆಯನ್ನು ನಾನು ಈಗಾಗಲೇ ಹೇಳಿರುವ ಹಾಗೆ ಒಂದು ಉತ್ಪಾದನಾ ಸಂಸ್ಥೆ 20% ಹೆಚ್ಚಿನ ಉತ್ಪಾದನೆಯನ್ನು ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಆ ಉತ್ಪಾದನಾ ಸಂಸ್ಥೆಗೆ ಹೆಚ್ಚಿನ ನೌಕರ ವರ್ಗದ ಅಗತ್ಯವಿರುತ್ತದೆ, ಹೆಚ್ಚಿನ ಯಂತ್ರಗಳ ಅಗತ್ಯವಿರುತ್ತದೆ. ಈ ಮಾನವ ಸಂಪನ್ಮೂಲವನ್ನು ಸಂಘಟಿಸಬೇಕು. ಹೆಚ್ಚಾಗಿ ಬೇಕಾಗಿರುವಂಥ ನೌಕರರನ್ನು ಯಾವ ರೀತಿ ಆಯ್ಕೆ ಮಾಡುವುದು ಎನ್ನುವ ಬಗ್ಗೆ ಯೋಜನೆ ಹಾಕಬೇಕು. 20%ಗಿಂತಲೂ ಹೆಚ್ಚಿನ ಉತ್ಪಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಹೆಚ್ಚಿನ ಯಂತ್ರಗಳನ್ನು ಖರೀದಿಸಬೇಕು ಎನ್ನುವ ಯೋಜನೆಯನ್ನು ಕೂಡ ಹಾಕಬೇಕಾಗುತ್ತದೆ. ಈ ರೀತಿ ಯೋಜನೆಯನ್ನು ಜಾರಿಗೊಳಿಸಬೇಕು. 7ನೆಯ ಹಂತ ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ, ಅಂದರೆ ಫಾಲೋ ಅಪ್ ಆ್ಯಕ್ಷನ್. ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ, ಇಲ್ಲಿ ಈ ಅಂಶವನ್ನು ನಾವು ಗಮನಿಸಿದಾಗ ಒಬ್ಬ ಯೋಜನೆ ನಿರ್ವಾಹಕ ಅಥವಾ ವ್ಯವಸ್ಥಾಪಕ ಮೊದಲು ಉದ್ದೇಶವನ್ನು ಸ್ಥಾಪಿಸಿದ. 2ನೇದಾಗಿ ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸಬೇಕು. 3ನೇ ಹಂತದಲ್ಲಿ ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸಬೇಕು. 4ನೇ ಹಂತದಲ್ಲಿ ಆ ಕಾರ್ಯಮಾರ್ಗಗಳಿಗೆ ಅಂಕಗಳನ್ನು ನೀಡಬೇಕು, ಮೌಲ್ಯೀಕರಿಸಬೇಕು. 5ನೇ ಹಂತದಲ್ಲಿ ಪರ್ಯಾಯ ಕಾರ್ಯಮಾರ್ಗದ ಆಯ್ಕೆಯನ್ನು ಮಾಡಬೇಕು. 6ನೇ ಹಂತದಲ್ಲಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಯೋಜನೆಯನ್ನು ಜಾರಿಗೊಳಿಸಿದ ನಂತರ ಪ್ರಗತಿ ವಿಶ್ಲೇಷಣೆ ಮಾಡಬೇಕು. ನಾವು ಏನು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಆ ಯೋಜನೆಯ ಪ್ರಕಾರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತಾ ಇದೆಯೋ, ಏನಾದರೂ ತೊಂದರೆಗಳು ಬಂದಿದೆಯೋ ಎನ್ನುವುದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕು. ಈ ರೀತಿ ವಿಶ್ಲೇಷಣೆಯನ್ನು ಮಾಡಿದಾಗ ಅಥವಾ ಅಧ್ಯಯನವನ್ನು ಮಾಡಿದಾಗ ಒಂದು ಯೋಜನೆಯನ್ನು ಸಮರ್ಪಕವಾಗಿ ರೂಪಿಸಲು ಅಥವಾ ಜಾರಿಗೆ ತರಲು ಸಾಧ್ಯವಾಗುತ್ತದೆ. ಈ ರೀತಿ ಯೋಜನೆಯ ಪ್ರಕ್ರಿಯೆಯ 7 ಹಂತಗಳನ್ನು ನೀವು ಸರಿಯಾಗಿ ಅಭ್ಯಸಿಸಿದಾಗ ಯೋಜನೆಯನ್ನು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಯಾವ ರೀತಿ ಜಾರಿಗೊಳಿಸಬಹುದು ಎನ್ನುವುದನ್ನು ನೀವು ಸರಿಯಾಗಿ ಮನದಟ್ಟು ಮಾಡಬಹುದಾಗಿದೆ. ಯೋಜನೆಯ
ಪ್ರಕ್ರಿಯೆಯ 7 ಹಂತಗಳು: ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಡೆವಲಪಿಂಗ್ ಪ್ರಿಮೈಸಸ್, ಐಡೆಂಟಿಫೈಯಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್, evaluating alternative courses of action, selecting an alternative course of action, implementing the plan and follow up action. ಈ ರೀತಿ ಯೋಜಿಸುವಿಕೆ ಪ್ರಕ್ರಿಯೆ 7 ಹಂತಗಳನ್ನು ಹೊಂದಿದೆ. ಯೋಜಿಸುವಿಕೆಯ ವಿಧಗಳನ್ನು ಕಲಿಯೋಣ. ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಯೋಜನೆಯನ್ನು ಹಾಕಿಕೊಳ್ಳುವುದು ಎಂದರೆ ಏನು ಮಾಡಬೇಕು, ಯಾವಾಗ, ಹೇಗೆ ಮಾಡಬೇಕು ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಒಂದು ಸಂಘಟನೆಯ ವ್ಯವಹಾರ ಕಾರ್ಯಾಚರಣೆ ಅಥವಾ ಕಾರ್ಯಯೋಜನೆಯನ್ನು ಕೈಗೊಳ್ಳುವುದಕ್ಕೆ ಮೊದಲು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಈ ಯೋಜನೆಗಳು ನಿಖರವಾಗಿ ಸ್ಪಷ್ಟವಾಗಿ ಇದ್ದಾಗ ಒಂದು ಸಂಸ್ಥೆ ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಯೋಜನೆಗಳನ್ನು ಉಪಯೋಗ ಮತ್ತು ಅವಧಿಯ ಆಧಾರದ ಮೇಲೆ ಹಲವಾರು ವಿಧಗಳಾಗಿ ವಿಂಗಡಿಸಿದ್ದಾರೆ. ಅಲ್ಪಾವಧಿಯ ಮತ್ತು ಗುರಿಗಳನ್ನು ಹೊಂದಿರುವ ಯೋಜನೆಗಳನ್ನು ನಾವು ಏಕಬಳಕೆ ಮತ್ತು ಸ್ಥಾಯಿ ಯೋಜನೆಗಳು ಎಂದು ಕರೆಯುತ್ತೇವೆ. ಕೆಲವೊಂದು ಯೋಜನೆಗಳು ಅಲ್ಪಾವಧಿ ಮತ್ತು ಗುರಿಗಳನ್ನು ಹೊಂದಿರುತ್ತದೆ. ಇಂತಹ ಯೋಜನೆಗಳನ್ನು ಏಕಬಳಕೆ ಮತ್ತು ಸ್ಥಾಯಿ ಯೋಜನೆಗಳು ಎಂದು ಕರೆಯುತ್ತಾರೆ. ಸಿಂಗಲ್ ಯೂಸ್ ಪ್ಲ್ಯಾನ್ ಆ್ಯಂಡ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಎಂದು ಕರೆಯುತ್ತಾರೆ. ಈಗ ನಾವು ಸಿಂಗಲ್ ಯೂಸ್ ಪ್ಲ್ಯಾನ್, ಏಕಬಳಕೆಯ ಯೋಜನೆ ಎಂದರೇನು ಅಥವಾ ಸ್ಥಾಯಿ ಯೋಜನೆ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಎಂದರೇನು ಎನ್ನುವುದನ್ನು ಕಲಿಯೋಣ. ಏಕಬಳಕೆಯ ಯೋಜನೆಯನ್ನು ಒಂದು ಬಾರಿ ಕೈಗೆತ್ತಿಕೊಳ್ಳುವ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ಅಂದರೆ ನಾವು ಪುನರಾವರ್ತಿತವಾಗಿ ಕೆಲವು ಕಾರ್ಯಗಳನ್ನು ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಪುನರಾವರ್ತಿತವಾಗಿ ಬಳಕೆ ಮಾಡುವುದಿಲ್ಲ. ಪುನರಾವರ್ತಿತವಾಗಿ ಬಳಕೆ ಮಾಡಲಾಗದಂತಹ ಸನ್ನಿವೇಶದಲ್ಲಿ ಏಕಬಳಕೆ ಯೋಜನೆಯನ್ನು ಬಳಸಲಾಗುತ್ತದೆ. ಇಲ್ಲಿ ಏಕಬಳಕೆ ಯೋಜನೆ ಒಂದು ಯೋಜನೆಯ ಅಥವಾ ಒಂದು ಕಾರ್ಯಕ್ರಮದ ಅವಧಿಯ ಮೇಲೆ ಹೊಂದಿಕೊಂಡಿರುತ್ತದೆ. ಈ ಯೋಜನೆ 1 ವಾರಕ್ಕೆ ಇರಬಹುದು ಅಥವಾ 1 ತಿಂಗಳು, ಕೆಲವೊಂದು ಸಂದರ್ಭಗಳಲ್ಲಿ 1 ದಿನಕ್ಕೆ ಮೀಸಲಾಗಿರಬಹುದು. ಏಕಬಳಕೆ ಯೋಜನೆಯು ಮುಂಗಡ ಪತ್ರ, ಕಾರ್ಯಕ್ರಮ ಮತ್ತು ಕಾರ್ಯಯೋಜನೆಯನ್ನು ಒಳಗೊಂಡಿದೆ. ಒಟ್ಟಿನಲ್ಲಿ ಏಕಬಳಕೆ ಯೋಜನೆ ಎಂದರೇನು? ಏಕಬಳಕೆ ಯೋಜನೆಯನ್ನು ಒಂದು ಬಾರಿ ಕೈಗೆತ್ತಿಕೊಳ್ಳುವ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ಪುನರಾವರ್ತಿತವಾಗಿ ಕಾರ್ಯನಿರ್ವಹಿಸುವ ಚಟುವಟಿಕೆಗಳಿಗೆ ಈ ಯೋಜನೆಯನ್ನು ಬಳಸಲಾಗುವುದಿಲ್ಲ. ಆದುದರಿಂದ ಈ ಯೋಜನೆಯ ಅವಧಿಯು ಅತ್ಯಂತ ನಿಗದಿತ ಸಮಯದೊಳಗೆ, ಅಂದರೆ ಯೋಜನೆಯ ಅವಧಿ ಅಲ್ಪಾವಧಿಯಾಗಿರುತ್ತದೆ. ಕೇವಲ 1 ದಿನಕ್ಕೆ ಮೀಸಲಾಗಿರಬಹುದು ಅಥವಾ 1 ವಾರ ಅಥವಾ 1 ತಿಂಗಳುಗಳಿಗೆ ಮೀಸಲಾಗಿರಬಹುದು. ಇನ್ನು ಸ್ಥಾಯಿ ಯೋಜನೆಯನ್ನು ಗಮನಿಸಿ. ಇಲ್ಲಿ ಸ್ಥಾಯಿ ಯೋಜನೆಯನ್ನು ಕಾಲಾಂತರದಲ್ಲಿ ನಿರಂತರವಾಗಿ ಬಳಸುವ ಚಟುವಟಿಕೆಗಳಿಗೆ ಬಳಸುತ್ತಾರೆ ಅಥವಾ ಉಪಯೋಗಿಸುತ್ತಾರೆ. ಇದನ್ನು ಸಂಘಟನೆಯ ಆಂತರಿಕ ವಿಷಯದಲ್ಲಿ ಬಳಸುತ್ತಾರೆ. ಒಂದು ಸಂಘಟನೆಯ ಉದ್ದೇಶವನ್ನು ಸಾಧಿಸಲು ಮಾರ್ಗದರ್ಶನವನ್ನು ಈ ಸ್ಥಾಯಿ ಯೋಜನೆಗಳು ನೀಡುತ್ತವೆ. ಸ್ಥಾಯಿ ಯೋಜನೆಗಳನ್ನು ಒಮ್ಮೆ ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಕ್ರಮೇಣ ಸಂದರ್ಭಕ್ಕೆ ತಕ್ಕ ಹಾಗೆ ಈ ಸ್ಥಾಯಿ ಯೋಜನೆಗಳನ್ನು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದಾಗಿದೆ. ಈ ಸ್ಥಾಯಿ ಯೋಜನೆಗಳು ನೀತಿಗಳು, ಕಾರ್ಯಕ್ರಮಗಳು, ವಿಧಾನಗಳು ಮತ್ತು ನಿಯಮಗಳನ್ನು ಒಳಗೊಂಡಿದೆ. ಇಲ್ಲಿ ನೀತಿ ಎಂದರೇನು? ಈ ನೀತಿ ಎನ್ನುವುದು ಸ್ಥಾಯಿ ರೂಪದ ಯೋಜನೆಯಾಗಿದ್ದು ಮುಖ್ಯವಾಗಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡುವಂತಹ ಸಂದರ್ಭಗಳಲ್ಲಿ ಇವುಗಳನ್ನು ಬಳಸುತ್ತಾರೆ. ಅಂದರೆ ದಾಖಲಾತಿ ಮಾಡುವಂಥ ಸಂದರ್ಭದಲ್ಲಿ ಯಾವ ನೀತಿಯನ್ನು ಪಾಲಿಸಬೇಕು,
ಕಾರ್ಯಕ್ರಮ ಮತ್ತು ಕಾರ್ಯವಿಧಾನ ನಿಯಮಗಳನ್ನು ಕೂಡ ಈ ಸ್ಥಾಯಿ ಯೋಜನೆಗಳು ಹೊಂದಿಕೊಂಡಿವೆ. ಕಾರ್ಯವಿಧಾನಗಳು ಒಂದು ಉತ್ಪಾದನಾ ಪ್ರಕ್ರಿಯೆಯ ವಿವಿಧ ಹಂತಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಕಾರ್ಯಕ್ರಮಗಳು ನಿರ್ದಿಷ್ಟ ಸಮಯದಲ್ಲಿ ಏನು ಮಾಡಬೇಕೆನ್ನುವುದನ್ನು ಸೂಚಿಸುತ್ತದೆ. ನೀತಿ ಎನ್ನುವುದು ನಾವು ವ್ಯವಹಾರ ಕ್ಷೇತ್ರದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಇವೆಲ್ಲ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಯೋಜನೆಗಳು ಏನನ್ನು ಸಾಧಿಸಬೇಕು ಎನ್ನುವುದರ ಆಧಾರದ ಮೇಲೆ ಯೋಜನೆಗಳನ್ನು 8 ವಿಧಗಳಾಗಿ ವಿಭಾಗಿಸಿದ್ದಾರೆ. ಉದ್ದೇಶಗಳು ಅಂದರೆ ಆಬ್ಜೆಕ್ಟಿವ್ಸ್, ಕಾರ್ಯಕ್ರಮಗಳು ಸ್ಟ್ರಾಟಜೀಸ್, ನೀತಿ ಅಂದರೆ ಪಾಲಿಸಿ, ಕಾರ್ಯವಿಧಾನ ಪ್ರೊಸೀಜರ್, ವಿಧಾನ ಮೆಥಡ್, ನಿಯಮ ರೂಲ್, ಕಾರ್ಯಕ್ರಮ ಪ್ರೋಗ್ರಾಮ್, ಮುಂಗಡಪತ್ರ ಅಂದರೆ ಬಜೆಟ್. ಈ ರೀತಿಯಾಗಿ ವಿಭಾಗಿಸಿದ್ದಾರೆ. ಈ ವಿಧಗಳನ್ನು ನಾವು ಒಂದೊಂದಾಗಿ ಕಲಿಯೋಣ. ಮೊದಲನೆಯದು ಉದ್ದೇಶಗಳು. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಸಂಘಟನೆಗೆ ನಿರ್ದಿಷ್ಟವಾದ ಉದ್ದೇಶ ಇರಬೇಕು. ಈ ಉದ್ದೇಶಗಳು ಒಂದು ಸಂಘಟನೆಯಲ್ಲಿ, ವ್ಯವಹಾರ ಸಂಸ್ಥೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಉದ್ದೇಶಗಳು ಇಡೀ ಸಂಘಟನೆಯ ಮುಖ್ಯ ಉದ್ದೇಶವಾಗಿರಬೇಕು ಮತ್ತು ಎಲ್ಲ ವಿಭಾಗಗಳ ಉದ್ದೇಶವೂ ಆಗಿರಬೇಕು. ಎಲ್ಲ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರಮುಖರು, ಅಧೀನರು ಈ ಉದ್ದೇಶವನ್ನು ತಿಳಿದುಕೊಳ್ಳಬೇಕು, ಅರ್ಥೈಸಿಕೊಳ್ಳಬೇಕು. ಇಲ್ಲಿ ಉದ್ದೇಶ ಅಂತ ಹೇಳುವಾಗ ಸಂಘಟನೆಯ, ವ್ಯವಹಾರ ಸಂಸ್ಥೆಯ ಮುಖ್ಯ ಉದ್ದೇಶದತ್ತ ಎಲ್ಲರ ಚಿತ್ತ ಕೇಂದ್ರೀಕೃತವಾಗಬೇಕು. ಎಲ್ಲರ ಪ್ರಯತ್ನ ಮುಖ್ಯ ಉದ್ದೇಶದತ್ತ ಹೋಗಬೇಕು. ಆ ಉದ್ದೇಶವನ್ನು ಪೂರ್ತಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು. ಪ್ರತಿ ವಿಭಾಗಗಳಲ್ಲಿ ಇರುವಂಥ ಮುಖ್ಯಸ್ಥರು ಈ ಮುಖ್ಯ ಉದ್ದೇಶವನ್ನು ಗಮನದಲ್ಲಿರಿಸಿಕೊಂಡು ತಮ್ಮ ವಿಭಾಗದ ಬೇರೆ ರೀತಿಯ ಉದ್ದೇಶ ಅಂದರೆ ಅದಕ್ಕೆ ಪೂರಕವಾಗಿ, ಮುಖ್ಯ ಉದ್ದೇಶಕ್ಕೆ ಪೂರಕವಾಗಿ ತಮ್ಮ ಪ್ರತಿ ವಿಭಾಗದಲ್ಲಿ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎನ್ನುವಂತಹ ಉದ್ದೇಶವನ್ನು ಹಾಕಿಕೊಂಡಾಗ ಮುಖ್ಯ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಹಾಯಕವಾಗುತ್ತದೆ. ಆದುದರಿಂದ ಈ ಉದ್ದೇಶ ಎನ್ನುವುದು ಇಲ್ಲಿ ಬಹುಮುಖ್ಯವಾದ ಯೋಜನೆಯ ವಿಧ. ಪ್ರತಿಯೊಬ್ಬ ವ್ಯವಸ್ಥಾಪಕನಿಗೆ ಉದ್ದೇಶಗಳ ಬಗ್ಗೆ ತಿಳಿದಿರಬೇಕು. ನೌಕರನಿಗೆ ಸಂಸ್ಥೆಯ ಉದ್ದೇಶದ ಬಗ್ಗೆ ತಿಳಿದಿರಬೇಕು. ಸಂಸ್ಥೆಯ ಉದ್ದೇಶವನ್ನು ಗಮನದಲ್ಲಿರಿಸಿಕೊಂಡು ನೌಕರ ಕಾರ್ಯನಿರ್ವಹಿಸಿದಾಗ, ವ್ಯವಸ್ಥಾಪಕ ಕಾರ್ಯನಿರ್ವಹಿಸಿದಾಗ ಒಂದು ಸಂಸ್ಥೆ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಎರಡನೆಯ ವಿಧ ಕಾರ್ಯತಂತ್ರಗಳು ಅಂದರೆ ಸ್ಟ್ರಾಟಜೀಸ್. ಕಾರ್ಯತಂತ್ರಗಳು ಒಂದು ಸಂಘಟನೆಯ ವಿಶಾಲವಾದ ವ್ಯಾಪ್ತಿಯನ್ನು ವಿವರಿಸುತ್ತದೆ. ಸಂಘಟನೆಯ ದೆಸೆ ಮತ್ತು ವ್ಯಾಪ್ತಿಯನ್ನು ಅವಲೋಕಿಸಿದಾಗ ಈ ಕಾರ್ಯತಂತ್ರಗಳು ಮಾರ್ಗದರ್ಶನವನ್ನು ನೀಡುತ್ತದೆ ಎಂದು ಹೇಳಬಹುದು. ಸಂಘಟನೆಯ ಸಮಗ್ರ ಉದ್ದೇಶವನ್ನು ಮೊದಲು ನಿರ್ಧರಿಸಬೇಕು. ಈ ಸಮಗ್ರ ಉದ್ದೇಶವನ್ನು 3 ಆಯಾಮಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಮೊದಲನೆಯದು ಸಂಘಟನೆಯ ಅಥವಾ ವ್ಯವಹಾರ ಸಂಸ್ಥೆಯ ಮುಖ್ಯ ಉದ್ದೇಶವನ್ನು ನಿರ್ಧರಿಸುವುದು. ಎರಡನೆಯದು ಮುಖ್ಯ ಉದ್ದೇಶವನ್ನು ಸಾಧಿಸುವ ನಿಟ್ಟಿನಲ್ಲಿ ಬೇಕಾದಂತಹ ಕಾರ್ಯಚಟುವಟಿಕೆಗಳನ್ನು ಹಾಕಿಕೊಳ್ಳುವುದು. ಮೂರನೆಯದು ಈ ಉದ್ದೇಶವನ್ನು ಪೂರೈಸುವುದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಒದಗಿಸಿಕೊಡುವಂಥದ್ದು. ಈ ಕಾರ್ಯತಂತ್ರ, ಈ ವಿಧವನ್ನು ನಾವು ಅವಲೋಕಿಸಿದಾಗ ಒಂದು ವ್ಯವಹಾರ ಸಂಸ್ಥೆ ವ್ಯವಹಾರ ಪರಿಸರದಲ್ಲಿರುವಂಥ ವಿವಿಧ ಆಯಾಮಗಳನ್ನು ಅಧ್ಯಯನ ಮಾಡಬೇಕಾಗಿದೆ. ವ್ಯವಹಾರ ಪರಿಸರದಲ್ಲಿ ಇರುವಂತಹ ಆರ್ಥಿಕ, ಸಾಮಾಜಿಕ, ಕಾನೂನಾತ್ಮಕ ಈ ರೀತಿಯ ಆಯಾಮಗಳನ್ನು ಅಧ್ಯಯನ ಮಾಡಿಕೊಂಡಾಗ ಕಾರ್ಯತಂತ್ರಗಳನ್ನು ಅಥವಾ ಸ್ಟ್ರಾಟಜಿಗಳನ್ನು ನಿರೂಪಿಸಲು, ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಒಂದು ಕಂಪನಿಯ ಮಾರಾಟ ಕಾರ್ಯತಂತ್ರ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತದೆ. ಗ್ರಾಹಕರು ಯಾರು? ಗ್ರಾಹಕರು ಎಲ್ಲಿದ್ದಾರೆ? ಅವರ ಡಿಮಾಂಡ್ ಏನು? ಯಾವ ರೀತಿಯ ವಿತರಣಾ ಮಾರ್ಗವನ್ನು ಅನುಸರಿಸಬೇಕು?
ಹೇಗೆ ಬೆಲೆಯನ್ನು ನಿಗದಿಪಡಿಸುವುದು, ಗ್ರಾಹಕರಿಗೆ ವಸ್ತುಗಳನ್ನು ಯಾವ ರೀತಿ ತಲುಪಿಸುವುದು, ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತದೆ. ಉದಾಹರಣೆಗೆ, ನೀವು ಆಟವನ್ನು ಆಡುವಂತಹ ಮೈದಾನದಲ್ಲಿ ಆಟಗಾರರನ್ನು ಗಮನಿಸಿ ಅವರು ಸ್ಟ್ರಾಟಜಿಗಳನ್ನು, ಕಾರ್ಯತಂತ್ರಗಳನ್ನು ರೂಪಿಸಿದರೆ ಮಾತ್ರ ಜಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಸರಿಯಾದ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಿದಾಗ ಒಂದು ವ್ಯವಹಾರ ಸಂಸ್ಥೆ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. 3. ನೀತಿ. ನೀತಿ ಅಂದರೆ ಪಾಲಿಸಿ. ನೀತಿಗಳು ಸಾಮಾನ್ಯ ಹೇಳಿಕೆಗಳಾಗಿದ್ದು ಯೋಜಿಸಲು ಮಾರ್ಗದರ್ಶನವನ್ನು ನೀಡುತ್ತದೆ. ಈ ನೀತಿಗಳು ಕಾರ್ಯತಂತ್ರಗಳನ್ನು ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕಾರ್ಯತಂತ್ರಗಳು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ನೀತಿಗಳ ಸಹಾಯ ಅಗತ್ಯವಿದೆ. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಬೇಕು. ಆಗ ಯಾವ ನೀತಿಯನ್ನು ಅನುಸರಿಸಬೇಕು? ಸರಿಯಾದ ನೀತಿಯನ್ನು ಅನುಸರಿಸಿದಾಗ ಮುಂದೆ ಬರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಸಂಘಟನೆಯ ಎಲ್ಲ ಹಂತಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ನೀತಿಯನ್ನು ಅನುಸರಿಸಬೇಕು. ಒಂದು ವ್ಯವಹಾರ ಸಂಸ್ಥೆಗೆ 3 ರೀತಿಯ ಹಂತಗಳಿದೆ: ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ. ಎಲ್ಲ ಹಂತಗಳಲ್ಲಿ ನೀತಿಯ ಅವಶ್ಯಕತೆ ಇದೆ. ಈ ನೀತಿಯನ್ನು 2 ವಿಧವಾಗಿ ವಿಭಾಗಿಸಿದ್ದಾರೆ: ಪ್ರಧಾನ ನೀತಿ, ಸಾಮಾನ್ಯ ನೀತಿ. ಒಂದು ಸಂಸ್ಥೆಯ ಪ್ರಧಾನ ನೀತಿ ಆ ಸಂಸ್ಥೆಯ ವ್ಯವಸ್ಥಾಪಕನಿಗೆ, ಸಂಸ್ಥೆಯ ಅಧ್ಯಕ್ಷನಿಗೆ ಮಾತ್ರವಲ್ಲದೆ ಕಕ್ಷಿದಾರರಿಗೆ, ಗ್ರಾಹಕರಿಗೆ, ಸ್ಪರ್ಧೆಯನ್ನು ನೀಡುವ ಪೈಪೋಟಿದಾರರಿಗೆ, ಇತರ ವ್ಯವಹಾರ ಸಂಸ್ಥೆಗೆ ತಿಳಿದಿರಬೇಕಾಗುತ್ತದೆ. ಸಾಮಾನ್ಯ ನೀತಿಗಳು ಒಂದು ಸಂಸ್ಥೆಯ ನೌಕರ ವರ್ಗದವರಿಗೆ, ವ್ಯವಸ್ಥಾಪಕರಿಗೆ ತಿಳಿದರೆ ಸಾಕಾಗುತ್ತದೆ. ನೀತಿಗಳು ವ್ಯವಸ್ಥಾಪಕನು ಕಾರ್ಯನಿರ್ವಹಿಸುವ ವ್ಯಾಪ್ತಿಯನ್ನು ಅವನಿಗೆ ತಿಳಿಸುತ್ತದೆ. ವ್ಯವಸ್ಥಾಪಕನು ನೀತಿಯನ್ನು ಅರ್ಥೈಸಿಕೊಂಡಾಗ ಆತ ತನ್ನ ವಿವೇಚನೆಯನ್ನು ಬಳಸಿಕೊಂಡು ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಉದಾಹರಣೆಗೆ ಖರೀದಿ ನೀತಿ. ಖರೀದಿ ನೀತಿಯಡಿ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳು: ನಾವು ವಸ್ತುಗಳನ್ನು ಖರೀದಿ ಮಾಡಬೇಕೋ ಅಥವಾ ವಸ್ತುಗಳನ್ನು ನಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಉತ್ಪಾದನೆ ಮಾಡಬೇಕು ಎನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ವ್ಯವಹಾರ ಸಂಸ್ಥೆಯಲ್ಲಿ ಬಳಸುವಂತಹ ನೀರು, ಲೇಖನ ಸಾಮಗ್ರಿ, ಇತರ ವಸ್ತುಗಳು, ಪ್ಯಾಕಿಂಗ್ ಮಟೀರಿಯಲ್ಸ್, ಇವೆಲ್ಲವುಗಳನ್ನು ನಾವು ಹೊರಗಿನಿಂದ ಖರೀದಿ ಮಾಡುವುದು ಅಥವಾ ವ್ಯವಹಾರ ಸಂಸ್ಥೆಯಲ್ಲಿ ಉತ್ಪಾದನೆ ಮಾಡುವುದು. ಕಚ್ಚಾ ವಸ್ತುಗಳನ್ನು ಯಾವ ಪೂರೈಕೆದಾರರಿಂದ ಖರೀದಿಸುವುದು, ಎಷ್ಟು ಸಂಖ್ಯೆಯಲ್ಲಿ ಪೂರೈಕೆದಾರರು ಇರಬೇಕು, ಇವೆಲ್ಲ ವಿಷಯಗಳು ನೀತಿಯ ವ್ಯಾಪ್ತಿಯಡಿಯಲ್ಲಿ ಬರುತ್ತದೆ. ಇನ್ನು 4ನೆಯ ವಿಧ ಕಾರ್ಯವಿಧಾನ, ಅಂದರೆ ಪ್ರೊಸೀಜರ್. ಕಾರ್ಯವಿಧಾನಗಳು ಚಟುವಟಿಕೆಗಳನ್ನು ಹೇಗೆ ನಿರ್ಧರಿಸಬೇಕು ಎನ್ನುವುದನ್ನು ಸೂಚಿಸುತ್ತದೆ. ಇದು ಕಾರ್ಯವಿಧಾನಗಳು ನಾವು ಪ್ರತಿದಿನದ ಕೆಲಸ ಕಾರ್ಯಗಳನ್ನು, ದೈನಂದಿನ ಕಾರ್ಯಗಳನ್ನು ಹೇಗೆ ಮಾಡಬೇಕು ಎನ್ನುವುದರ ಮಾಹಿತಿಯನ್ನು ನೀಡುತ್ತದೆ. ಉತ್ಪಾದನೆಯನ್ನು ಆರಂಭಿಸುವಾಗ ಕಚ್ಚಾ ವಸ್ತುಗಳ ಖರೀದಿಯನ್ನು ಯಾವ ವಿಧದಲ್ಲಿ ಖರೀದಿಸುವುದು ಎನ್ನುವ ಬಗ್ಗೆ ಮಾಹಿತಿಯನ್ನು ಕಾರ್ಯವಿಧಾನ ನೀಡುತ್ತದೆ. ಒಂದು ಉತ್ಪಾದನೆಗೆ ಮಹತ್ವವನ್ನು ನೀಡುವ ಅಥವಾ ಉತ್ಪಾದನೆಯನ್ನು ಮಾಡುವಂತಹ ವ್ಯವಹಾರ ಸಂಸ್ಥೆ ಉತ್ಪಾದನೆಯನ್ನು ಮಾಡುವ ಮೊದಲು ಕಚ್ಚಾ ವಸ್ತುಗಳನ್ನು ಯಾವ ವಿಧದಿಂದ ಖರೀದಿ ಮಾಡಬಹುದು ಎನ್ನುವುದಕ್ಕೆ ಮಾಹಿತಿಯನ್ನು ಕಾರ್ಯವಿಧಾನ ಅಥವಾ ಪ್ರೊಸೀಜರ್ ನೀಡುತ್ತದೆ. ಇದು ಒಂದು ಸಂಸ್ಥೆಯ ಆಂತರಿಕ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಕಾರ್ಯವಿಧಾನ ಮತ್ತು ನೀತಿ ಇವು ಎರಡೂ ವಿಷಯಕ್ಕೆ ಅಂತರ್ಸಂಬಂಧವಿದೆ. 5 ವಿಧಾನ. ವಿಧಾನ ಅಂದರೆ ಮೆಥಡ್. ವಿಧಾನಗಳು ಉದ್ದೇಶಿತ ಅವಧಿಯಲ್ಲಿ ಕಾರ್ಯನಿರ್ವಹಿಸಲು ನಿಶ್ಚಿತ ಮಾರ್ಗಗಳನ್ನು ಅಥವಾ ನಿಶ್ಚಿತ ಅವಧಿಯನ್ನು, ನಿಶ್ಚಿತ ಕೆಲಸಗಳನ್ನು ನೀಡುತ್ತದೆ. ನಾವು ಏನು ಉದ್ದೇಶವನ್ನು ಹಾಕಿಕೊಂಡಿದ್ದೇವೆ ಆ ಉದ್ದೇಶವನ್ನು ಪೂರ್ತಿಗೊಳಿಸಲು ನಿಶ್ಚಿತ ಮಾರ್ಗಗಳನ್ನು ನೀಡುತ್ತದೆ,
ನಿಶ್ಚಿತವಾದಂತಹ ಒಂದು ಕೆಲಸಗಳನ್ನು ಈ ವಿಧಾನ ನೀಡುತ್ತದೆ. ವಿಧಾನವು ಒಂದು ಕಾರ್ಯದಿಂದ ಇನ್ನೊಂದು ಕಾರ್ಯಕ್ಕೆ ಬದಲಾವಣೆಯಾಗುತ್ತದೆ. ವಿಧಾನವನ್ನು ಎಲ್ಲ ಕಾರ್ಯಗಳಿಗೆ ಒಂದೇ ರೀತಿಯಾಗಿ ಬಳಸಲು ಸಾಧ್ಯವಾಗುವುದಿಲ್ಲ. ಈ ವಿಧಾನವನ್ನು ನಾವು ಗಮನಿಸಿದಾಗ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ರೀತಿಯಲ್ಲಿ ವಿಧಾನವನ್ನು ಅಳವಡಿಸಿಕೊಂಡಾಗ ಒಂದು ಸಂಸ್ಥೆ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಒಂದು ಸಂಸ್ಥೆ ತನ್ನ ಮೇಲಿನ ಹಂತದ ನಿರ್ವಾಹಕರು ಮತ್ತು ಕೆಳಗಿನ ಹಂತದ ನಿರ್ವಾಹಕರವರೆಗೆ ತರಬೇತಿಯನ್ನು ನೀಡಬೇಕಾಗುತ್ತದೆ. ಮೇಲಿನ ಹಂತದ ನಿರ್ವಾಹಕರಿಗೆ ಯಾವ ರೀತಿಯ ತರಬೇತಿಯನ್ನು ನೀಡಬೇಕು, ಕೆಳಗಿನ ಹಂತದ ಮೇಲ್ವಿಚಾರಣೆಯನ್ನು ಮಾಡುವಂತಹ ನಿರ್ವಾಹಕರಿಗೆ ಯಾವ ರೀತಿಯ ತರಬೇತಿಯನ್ನು ನೀಡಬೇಕು ಎನ್ನುವುದನ್ನು ವಿಧಾನ ತಿಳಿಸುತ್ತದೆ. ಮೇಲಿನ ಹಂತದ ನಿರ್ವಾಹಕರಿಗೆ ಚರ್ಚಾಕೂಟಗಳನ್ನು ಏರ್ಪಡಿಸುವುದು, ಉಪನ್ಯಾಸ, ವಿಚಾರಗೋಷ್ಠಿಗಳನ್ನು ಏರ್ಪಡಿಸುವುದು, ಈ ರೀತಿಯ ತರಬೇತಿಯನ್ನು ನೀಡಬಹುದು. ಮೇಲ್ವಿಚಾರಣೆಯನ್ನು ಮಾಡುವಂತಹ ನಿರ್ವಾಹಕರಿಗೆ ಅಥವಾ ಕೆಲಸಗಾರರಿಗೆ ಕಾರ್ಯಾಧಾರಿತ, ಕಾರ್ಯನಿರತ ತರಬೇತಿಯನ್ನು ನೀಡಿದಾಗ ಹೆಚ್ಚಿನ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಇನ್ನು ಮುಂದಿನ ವಿಧ ನಿಯಮ, ಅಂದರೆ ರೂಲ್. ನಿಯಮ ಎಂದರೇನು? ಇದು ಹೆಚ್ಚಾಗಿ ವಿದ್ಯಾರ್ಥಿಗಳಾದ ನಿಮಗೆ ತಿಳಿದಿರುವಂತಹ ವಿಷಯ. ನಿಯಮಗಳು ನಿರ್ದಿಷ್ಟ ಹೇಳಿಕೆಗಳು, ಏನನ್ನು ಮಾಡಬೇಕು ಎಂದು ತಿಳಿಸುತ್ತದೆ. ವಿದ್ಯಾರ್ಥಿಗಳಾದ ನೀವು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ನಿಯಮವನ್ನು ಪಾಲಿಸಬೇಕು? ಯೂನಿಫಾರ್ಮ್ ಹಾಕಬೇಕು, ಕನ್ನಡ ಅಥವಾ ಇಂಗ್ಲೀಷ್ ಇವುಗಳನ್ನೇ ಮಾತನಾಡಬೇಕು, ಈ ರೀತಿಯ ನಿಯಮಗಳು. ಸರಿಯಾದ ಸಮಯಕ್ಕೆ ನೀವು ತರಗತಿಗೆ ಹಾಜರಾಗಬೇಕು, ಗೈರು ಹಾಜರಾಗಬಾರದು, ಈ ರೀತಿಯ ನಿಯಮಗಳು. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ತನ್ನದೇ ಆದ ನಿಯಮಗಳಿರುತ್ತವೆ. ಈ ನಿಯಮಗಳು ನೌಕರನಿಗೆ, ವ್ಯವಸ್ಥಾಪಕನಿಗೆ ಸಂಬಂಧಪಟ್ಟದಾಗಿದೆ. ನೌಕರ ಯಾವ ನಿಯಮವನ್ನು ಪಾಲಿಸಬೇಕು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಡೆಸಬೇಕು ಎನ್ನುವುದನ್ನು ನಿಯಮ ಅವನಿಗೆ ತಿಳಿಸುತ್ತದೆ. ಮುಂದಿನ ವಿಧ ಕಾರ್ಯಕ್ರಮ, ಅಂದರೆ ಪ್ರೋಗ್ರಾಮ್. ಕಾರ್ಯಕ್ರಮವು ಕಾರ್ಯಯೋಜನೆಯ ವಿವರವಾದ ಹೇಳಿಕೆ. ಕಾರ್ಯಕ್ರಮವು ಕಾರ್ಯಯೋಜನೆಯ ವಿವರವಾದ ಹೇಳಿಕೆ, ಕಾರ್ಯಮಾರ್ಗವನ್ನು ಜಾರಿಗೊಳಿಸುವ ಉದ್ದೇಶಗಳು, ನೀತಿಗಳು, ಮಾನವ ಸಂಪನ್ಮೂಲ, ಬೌದ್ಧಿಕ ಸಂಪನ್ಮೂಲ ಇವೆಲ್ಲವುಗಳಿಗೆ ಸಂಬಂಧಪಟ್ಟದಾಗಿದೆ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು, ಏನು ಮಾಡಬೇಕು ಎನ್ನುವುದನ್ನು ಕಾರ್ಯಕ್ರಮದ ಪಟ್ಟಿ ತಿಳಿಸುತ್ತದೆ. ಕಾರ್ಯಕ್ರಮವನ್ನು ಯಾವ ರೀತಿ ನಿರೂಪಿಸಬೇಕು, ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜಿಸಬೇಕು, ಇದನ್ನು ಕಾರ್ಯಕ್ರಮ ಮಾಡುವಂತಹ ಮೊದಲು ನಿರ್ಧರಿಸಬೇಕಾಗಿದೆ. ವ್ಯವಹಾರ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಆ ಕಾರ್ಯಕ್ರಮವನ್ನು ಯಾವ ರೀತಿ ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ ಎನ್ನುವುದರ ಬಗ್ಗೆ ಯೋಜನೆಯನ್ನು ಹಾಕಿಕೊಳ್ಳಬೇಕು. ಇನ್ನು ಕೊನೆಯ ವಿಧ ಮುಂಗಡ ಪತ್ರ, ಅಂದರೆ ಬಜೆಟ್. ಈ ಮುಂಗಡ ಪತ್ರ ನಿರೀಕ್ಷಿತ ಫಲಿತಾಂಶವನ್ನು ಅಂಕಿ ಅಂಶಗಳ ಮೂಲಕ ನೀಡುತ್ತದೆ. ನಿರೀಕ್ಷಿತ ಫಲಿತಾಂಶ, ಬಜೆಟ್ ಎನ್ನುವುದರ ಬಗ್ಗೆ ನಿಮಗೆ ತಿಳಿದಿರಬಹುದು. ಸರ್ಕಾರ ಪ್ರತಿ ವರ್ಷದಲ್ಲಿ ಬಜೆಟ್ ಎನ್ನುವ ಕಾರ್ಯಕ್ರಮವನ್ನು ಹಾಕಿಕೊಳ್ಳುತ್ತದೆ. ಬಜೆಟನ್ನು ನಿಗದಿಪಡಿಸುತ್ತದೆ, ಪ್ರಸ್ತುತಪಡಿಸುತ್ತದೆ. ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆ ಯಾವ ರೀತಿ ಮುಂಗಡ ಪತ್ರವನ್ನು ತಯಾರಿಸಬೇಕು ಎನ್ನುವುದರ ಬಗ್ಗೆ ಅದು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಈ ಮುಂಗಡ ಪತ್ರ ಅಥವಾ ಬಜೆಟ್ ಎನ್ನುವುದು ಅಂಕಿಅಂಶಗಳ ಸ್ಪಷ್ಟತೆ ಮತ್ತು ನಿಖರತೆಯನ್ನು ವ್ಯಕ್ತಪಡಿಸುವುದರಿಂದ ಅಂಕಿ ಅಂಶಗಳು ಮತ್ತು ನಾವು ವಾಸ್ತವಿಕವಾಗಿ ಏನು ಕಾರ್ಯಾಚರಣೆ ಮಾಡಿದ್ದೇವೆ ಅವುಗಳನ್ನು ಹೋಲಿಕೆ ಮಾಡಿದಾಗ ವ್ಯತ್ಯಾಸವನ್ನು ತೆಗೆಯಲು ಸಾಧ್ಯವಾಗುತ್ತದೆ. ನಗದು ಮುಂಗಡ ಪತ್ರ, ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ. ನಗದು ಮುಂಗಡ ಪತ್ರವನ್ನು ಬರುವ ತಿಂಗಳಲ್ಲಿ ಎಷ್ಟು ಮಾರಾಟವನ್ನು ಮಾಡಬೇಕು ಎನ್ನುವ ನಗದು ಮುಂಗಡ ಪತ್ರವನ್ನು ಮೊದಲೇ ನಾವು ಸಿದ್ಧಪಡಿಸಿದಾಗ ನಮ್ಮ ಸಂಸ್ಥೆಗೆ ಬರುವ ನಗದಿನ ಒಳಹರಿವು ಮತ್ತು ಹೊರಹರಿವು ಇವು ಎರಡೂ ವಿಷಯಗಳನ್ನು ನಾವು ಅವಲೋಕಿಸಿದಾಗ ವ್ಯತ್ಯಾಸಗಳನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಈ ರೀತಿ ಯೋಜನೆಯಲ್ಲಿ ಒಟ್ಟು 8 ವಿಧಗಳಿದೆ. ಉದ್ದೇಶಗಳು ಅಂದರೆ ಆಬ್ಜೆಕ್ಟಿವ್ಸ್, ಕಾರ್ಯತಂತ್ರಗಳು ಸ್ಟ್ರಾಟಜೀಸ್, ನೀತಿ ಅಂದರೆ ಪಾಲಿಸಿ, ಕಾರ್ಯವಿಧಾನ ಪ್ರೊಸೀಜರ್,
ವಿಧಾನ ಮೆಥಡ್, ನಿಯಮ ರೂಲ್, ಕಾರ್ಯಕ್ರಮ ಪ್ರೋಗ್ರಾಮ್, ಮುಂಗಡ ಪತ್ರ ಬಜೆಟ್. ವಿದ್ಯಾರ್ಥಿಗಳೇ, ನೀವು ಈ ಶೈಕ್ಷಣಿಕ ವರ್ಷದಲ್ಲಿ ಈ ಅಧ್ಯಾಯದಿಂದ 1 ಅಂಕ, 2 ಅಂಕ ಮತ್ತು 4 ಅಂಕ ಮತ್ತು 5 ಅಂಕದ ಪ್ರಾಯೋಗಿಕ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. 1 ಅಂಕದ ಪ್ರಶ್ನೆಯಲ್ಲಿ 1 ವಾಕ್ಯದಲ್ಲಿ ನೀವು ಉತ್ತರವನ್ನು ಬರೆಯಬೇಕಾಗುತ್ತದೆ. 2 ಅಂಕದ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರ ಬರೆಯಬೇಕಾಗುತ್ತದೆ. ಪ್ರಾಯೋಗಿಕ ಪ್ರಶ್ನೆ 5 ಅಂಕದ ಪ್ರಾಯೋಗಿಕ ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರಬಹುದು, ಇಲ್ಲದೇ ಇರಬಹುದು. ಒಟ್ಟಿನಲ್ಲಿ ಈ ಅಧ್ಯಾಯದಿಂದ 4 + 2 + 1 ಅಂದರೆ 7 ಅಂಕಗಳ ಪ್ರಶ್ನೆಗಳನ್ನು ನೀವು ನಿರೀಕ್ಷಿಸಬಹುದು. 1 ಅಂಕವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಯೋಜಿಸುವಿಕೆಯ ವಿಧಗಳಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ನೀತಿ ಎಂದರೇನು, ನಿಯಮ ಎಂದರೇನು, ಉದ್ದೇಶ ಎಂದರೇನು, ಕಾರ್ಯಕ್ರಮ ಎಂದರೇನು, ಯೋಜನೆ ಎಂದರೇನು, ಮುಂಗಡ ಪತ್ರ, ಈ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಇನ್ನು 2 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ ಮುಂಗಡ ಪತ್ರವನ್ನು ವಿವರಿಸಿ ಅಥವಾ ಎಂದರೇನು, ಕಾರ್ಯಕ್ರಮ ಎಂದರೇನು, ಕಾರ್ಯವಿಧಾನ ಎಂದರೇನು, ಕಾರ್ಯತಂತ್ರಗಳು ಎಂದರೇನು, ಏಕಬಳಕೆ ಮತ್ತು ಸ್ಥಾಯಿ ಯೋಜನೆಗಳೆಂದರೇನು ಎನ್ನುವ ಪ್ರಶ್ನೆಯನ್ನು ನಾವು ನಿರೀಕ್ಷಿಸಬಹುದು. 4 ಅಂಕಗಳ ಪ್ರಶ್ನೆಯನ್ನು ಗಮನದಲ್ಲಿರಿಸಿಕೊಂಡಾಗ ಯೋಜನೆಯ ಲಕ್ಷಣಗಳೇನು, ಯೋಜಿಸುವಿಕೆಯ ಪ್ರಾಮುಖ್ಯತೆ ಏನು, ಯೋಜಿಸುವಿಕೆಯ ಮಿತಿಗಳೇನು ವಿವರಿಸಿ ಎನ್ನುವ ಪ್ರಶ್ನೆಗಳು ಬರಬಹುದು. ಯೋಜನೆಯ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ವಿವರಿಸಿ, ಯೋಜಿಸುವಿಕೆಯ ವಿಧಗಳನ್ನು ವಿವರಿಸಿ ಎನ್ನುವ ಪ್ರಶ್ನೆಗಳು 4 ಅಂಕಗಳ ಪ್ರಶ್ನೆಗಳಾಗಿ ಬರಬಹುದು. ಇನ್ನು 5 ಅಂಕದ ಪ್ರಾಯೋಗಿಕ ಪ್ರಶ್ನೆಯನ್ನು ನೀವು ಗಮನದಲ್ಲಿರಿಸಿಕೊಂಡಾಗ 5 ಅಂಕದ ಪ್ರಾಯೋಗಿಕ ಪ್ರಶ್ನೆಯಲ್ಲಿ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಯೋಜನಾ ನಿರ್ವಾಹಕನು ಯೋಜನೆಯ ಪ್ರಕ್ರಿಯೆಯ ಹಂತಗಳನ್ನು ಯಾವ ರೀತಿ ಉಪಯೋಗಿಸುತ್ತಾನೆ ಎನ್ನುವ ಪ್ರಶ್ನೆ ಬರಬಹುದು. ಅಥವಾ ಯೋಜಿಸುವಿಕೆಯ ಪ್ರಕ್ರಿಯೆಯ ಹಂತಗಳನ್ನು ನೀವು ನಿರ್ದಿಷ್ಟವಾಗಿ ಹೇಳಬೇಕಾಗುತ್ತದೆ. ಈ ರೀತಿ ಯೋಜಿಸುವಿಕೆ ಈ ಅಧ್ಯಾಯದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. ಮಾತ್ರವಲ್ಲ 5 ಅಂಕದ 1 ಪ್ರಾಯೋಗಿಕ ಪ್ರಶ್ನೆಯನ್ನು ಕೂಡ ನಿರೀಕ್ಷಿಸಬಹುದು. ಒಟ್ಟಿನಲ್ಲಿ ಯೋಜಿಸುವಿಕೆ ಈ ಅಧ್ಯಾಯದಲ್ಲಿ ನಾವು ಯೋಜನೆ ಎಂದರೇನು, ಯೋಜಿಸುವಿಕೆಯ ಅರ್ಥವೇನು, ಯೋಜಿಸುವಿಕೆಯ ವ್ಯಾಖ್ಯಾನ, ಯೋಜಿಸುವಿಕೆಯ ಲಕ್ಷಣಗಳು, ಯೋಜಿಸುವಿಕೆಯ ಮಹತ್ವ, ಯೋಜಿಸುವಿಕೆಯ ಮಿತಿಗಳು ಮಾತ್ರವಲ್ಲ ಯೋಜಿಸುವಿಕೆಯ ಪ್ರಕ್ರಿಯೆಯ ವಿವಿಧ ಹಂತಗಳು, ಯೋಜಿಸುವಿಕೆಯ ವಿಧಗಳನ್ನು ನಾವು ಕಲಿತಿದ್ದೇವೆ.